ಹಲೋ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು. ಇವತ್ತು ನಾವು ಎಕ್ಸ್ಕ್ಲೂಸಿವ್ ಆಗಿ ಜೆಸ್ಟೇಷನಲ್ ಡಯಾಬಿಟೀಸ್ ಬಗ್ಗೆ ಮಾತಾಡಬೇಕು. ಸೊ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳಿದ್ರೆ, ಜೆಸ್ಟೇಷನ್ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿಗೆ ಅದೊಂದು ಮೆಡಿಕಲ್ ಟರ್ಮ್. ಸೊ ಜೆಸ್ಟೇಷನಲ್ ಡಯಾಬಿಟಿಕ್ ಮೆಲೈಟಸ್, GDM ಅಂತ ಕೂಡ ಕರೀತಾರೆ. ಸೊ ಜೆಸ್ಟೇಷನಲ್ ಡಯಾಬಿಟೀಸ್ ಮೆಲೈಟಸ್ ಯಾರಿಗೆಲ್ಲ ಬರುತ್ತೆ, ಸೊ ಬಂದರೆ ನಾವೇನು ಮಾಡಬೇಕು, ಬಂದರೆ ನಮಗೆ ಫ್ಯೂಚರಲ್ಲಿ ನಮ್ಗೆ ಯಾವಾಗಲೂ ನಮ್ಮ ಡಯಾಬಿಟೀಸ್ ಇದ್ದೇ ಇರುತ್ತಾ, ನಾವೇನೇನೆಲ್ಲ ಫ್ಯೂಚರಲ್ಲಿ ಸ್ಟೆಪ್ಸ್ ತಗೋಬೇಕು, ಸೊ ಇದೆಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಜೆಸ್ಟೇಷನಲ್ ಡಯಾಬಿಟೀಸ್ ಯೂಶ್ವಲಿ ನಾವು ಡಯಾಗ್ನೋಸ್ ಮಾಡೋದು ಪ್ರೆಗ್ನೆನ್ಸಿಯಲ್ಲಿ. ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಆದಮೇಲೆ ನಿಮ್ಮ 6th ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಬಿಟ್ವೀನ್ 24 ವೀಕ್ಸಿಂದ 28 ವೀಕ್ಸ್ ಟೈಮಲ್ಲಿ ನಾವು ಒಂದು ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಅದನ್ನೇ ನಾವು GTT ಆರ್ ಗ್ಲುಕೋಸ್ ಚಾಲೆಂಜ್ ಟೆಸ್ಟ್ ಆರ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಅದು ಒಬ್ಬೊಬ್ರು GCT ಮಾಡ್ತಾರೆ, ಅಂದರೆ ಜಸ್ಟ್ ಫಾಸ್ಟಿಂಗ್ ಏನೂ ಇಲ್ಲದೆ ಜಸ್ಟ್ ಒಂದು 50 grams ಗ್ಲುಕೋಸ್ ಕೊಟ್ಬಿಟ್ಟು 2 hours ವೆಯ್ಟ್ ಮಾಡಿ ಒಂದು ಟೆಸ್ಟ್ ಮಾಡಿಸ್ತಾರೆ. ಇನ್ನೂ ಸ್ವಲ್ಪ ಜನ ಇದು ಸ್ವಲ್ಪ ಅಡ್ವಾನ್ಸ್ಡು. ನಾನು ಪರ್ಸ್ನಲಿ GTT ಮಾತ್ರ ಮಾಡೋದು ಯಾವಾಗ್ಲೂ. ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಅಂತ ಹೇಳಿದ್ರೆ, ನೀವು ಓವರ್ ನೈಟ್ ಫಾಸ್ಟಿಂಗಲ್ಲಿ ಇರಬೇಕು. ಒಂದು 8 hours ಫಾಸ್ಟಿಂಗಲ್ಲಿದ್ದು ನಿಮ್ಮ ಫಾಸ್ಟಿಂಗ್ ಶುಗರ್ ಒಂದ್ಸಲ ಚೆಕ್ ಮಾಡ್ತಾರೆ. ಅದಾದ್ಮೇಲಿಂದ ನಿಮಗೆ ಲ್ಯಾಬಲ್ಲೇ ಒಂದು 75 grams ಗ್ಲುಕೋಸ್ ಸೊಲ್ಯೂಷನ್ ಕೊಡ್ತಾರೆ ಕುಡಿಯೋದಕ್ಕೆ. ಕುಡಿದ್ಬಿಟ್ಟು ಆಮೇಲೆ ನೀವು 1 hour ವೆಯ್ಟ್ ಮಾಡಿ ಒಂದು ಬ್ಲಡ್ ಟೆಸ್ಟ್ ಕೊಡ್ತೀರಾ, ಮತ್ತೆ ಒಂದು 2 hours ಆದ್ಮೇಲೆ ಇನ್ನೊಂದು ಬ್ಲಡ್ ಟೆಸ್ಟ್ ಕೊಡ್ತೀರಾ. ಸೊ ಯಾಕೆ ಈ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಬಾಡಿಗೆ ನಾವು ಗ್ಲೂಕೋಸ್ನ ಲೋಡ್ ಕೊಟ್ಟರೆ ಎಷ್ಟು ಚೆನ್ನಾಗಿ ನಮ್ಮ ಬಾಡಿ ಮೆಟಬಲೈಸ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಕೊಡುತ್ತೆ ನಮಗೆ ಈ ಟೆಸ್ಟ್. ಸೊ ಯಾಕೆ ಈ ಟೈಮಲ್ಲೇ ನಾವು ಮಾಡ್ತೀವಿ ಅದನ್ನು ಅಂತ ಹೇಳಿದ್ರೆ, ಸೊ ಈ ಟೈಮಲ್ಲಿ ಏನಾಗುತ್ತೆ, ನಮ್ಮ ಪ್ಲಸೆಂಟಾಯಿಂದ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾರ್ಮೋನ್ಸ್ ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ನಮ್ಗೆಲ್ಲರಿಗೂ ಇನ್ಸುಲಿನ್ ಬೇಕೇ ಬೇಕು. ಇವಾಗ ಆಹಾರ ತಗೊಳ್ತೀರಲ್ವಾ, ಗ್ಲೂಕೋಸ್, ಅದನ್ನೇ ನಮ್ಮ ಬಾಡಿ ಗ್ಲೂಕೋಸಾಗಿ ಕನ್ವರ್ಟ್ ಮಾಡುತ್ತೆ. ಆ ಗ್ಲೂಕೋಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡೋ ಕೆಲಸನೇ ಇನ್ಸುಲಿನ್ದು. ಸೊ ಎಷ್ಟು ಗ್ಲೂಕೋಸ್ ತಗೊಳ್ತೀವೋ ಅಷ್ಟು ಜಾಸ್ತಿ ನಮಗೆ ಇನ್ಸುಲಿನ್ ಬೇಕು ಅಲ್ವಾ. ಸೊ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಸ್ವಲ್ಪ ಜನಕ್ಕೆ ಅದು ಸ್ವಲ್ಪ ರೆಸಿಸ್ಟೆನ್ಸ್ ಆಗಿರುತ್ತೆ. ಅದು ನಾರ್ಮಲ್ ಆಗಿ ಮಾಡೋ ಕೆಲಸನ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿಯಿಂದ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸಿಂದ ಅದ್ರ ಕೆಲಸ ಅಷ್ಟೊಂದು ಎಫಿಷಿಯೆಂಟ್ ಆಗಿದ್ದು ಮಾಡೋಕ್ಕಾಗ್ತಿರಲ್ಲ. ಅದರಿಂದ ಏನಾಗುತ್ತೆ, ನಾವು ಕನ್ಸ್ಯೂಮ್ ಮಾಡೋ ಶುಗರು ಅಷ್ಟೊಂದು ಚೆನ್ನಾಗಿ ಮೆಟಬಲೈಸ್ ಆಗಲ್ಲ. ಸೊ ಆ ಥರ ಮೆಟಬಲೈಸ್ ಆಗದೆ ಇರಬೇಕಾದ್ರೆ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಒಂದು ಸಿಚುವೇಶನ್ ಬಂದಾಗ ನಾವು ಖಂಡಿತ ಆ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡಬೇಕು. ಇದರ್ ಫಸ್ಟು ನಿಮಗೆ ಜೆಸ್ಟೇಷನ್ ಈ ಥರ GT ಟೆಸ್ಟ್ ಮಾಡಾದ್ಮೇಲೆ 3 ಸಿನಾರಿಯೋಸ್ ಆಗ್ಬೋದು. ತುಂಬ ಲೆವೆಲ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ನಿಮಗೆ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಡಾಕ್ಟರ್ಸು. ಇಲ್ಲ ಸ್ವಲ್ಪ ಬಾರ್ಡರ್ ಲೈನಲ್ಲಿ ಇದೆ ಅಂತ ಹೇಳಿದ್ರೆ ಒಂದು 2 weeks ನಿಮಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳ್ಕೊಡ್ತಾರೆ. ಅಂದರೆ ಸ್ವಲ್ಪ ಡಯಟಲ್ಲಿರಿ, ಸ್ವಲ್ಪ ಎಕ್ಸಸೈಸ್ ಮಾಡಿ 2 weeks ಬಿಟ್ಟು ಮತ್ತೆ ಚೆಸ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾರೆ. ಇದು ಮೈಲ್ಡರ್ ವರ್ಷನ್. ಸ್ವಲ್ಪ GTT ಲೆವೆಲ್ಸ್ ಎಲ್ಲ ಸ್ವಲ್ಪ ಹೈಯರ್ ನಾರ್ಮಲ್ ರೇಂಜಲ್ಲಿ ಇದ್ದರೆ ಡಯಟ್ ಕಂಟ್ರೋಲ್ ಇದ್ರೇ ಸಾಕು. ಸೊ ಡಯಟ್ ಕಂಟ್ರೋಲ್ ಇದ್ದು ನೀವು ಅದಾದಮೇಲೆ ಫಾಸ್ಟಿಂಗಲ್ಲಿ ಆಮೇಲೆ ಊಟ ಮಾಡಾದ್ಮೇಲೆ ಚೆಕ್ ಮಾಡಿದ್ರೆ ಶುಗರ್ ಲೆವೆಲ್ಸ್ ನಾರ್ಮಲ್ ಇರಬೇಕು. ಸೊ ಫಾಸ್ಟಿಂಗಲ್ಲಿ ಚೆಕ್ ಮಾಡೋ ಶುಗರ್ ಪ್ರೆಗ್ನೆನ್ಸಿಯಲ್ಲಿ ಯಾವಾಗ್ಲೂ ಲೆಸ್ ದ್ಯಾನ್ 95 ಇರಬೇಕು. ಓಕೆ. ಮತ್ತೆ ಏನು ಊಟ ಮಾಡ್ತೀವಿ, ನಾರ್ಮಲ್ ಆಗಿ ನೀವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆದಮೇಲೆ 2 hours ವೆಯ್ಟ್ ಮಾಡಿ ನೀವು ಒಂದು ಬ್ಲಡ್ ಟೆಸ್ಟ್ ಮಾಡ್ತೀರಲ್ವಾ, ಆ ಲೆವೆಲ್ಸ್ ಬಂದು ಲೆಸ್ ದ್ಯಾನ್ 120 ಇರಬೇಕು. ಓಕೆ. ಇದೇ 2 ಟಾರ್ಗೆಟ್. ಇದೆರಡು ನೀವು ಡಯಟಲ್ಲಿ ಮತ್ತು ಎಕ್ಸಸೈಸಲ್ಲಿ ಅಚೀವ್ ಮಾಡಿಬಿಟ್ರೆ ವೆರಿ ವೆಲ್ ಆ್ಯಂಡ್ ಗುಡ್. ನಿಮಗೆ ಮೆಡಿಸಿನ್ಸ್ ಏನೂ ಬೇಕಾಗಿರಲ್ಲ. ಇಲ್ಲ ನಿಮಗೆ ಡಯಟ್ ಎಷ್ಟೇ ಕಂಟ್ರೋಲ್ ಇದ್ರೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನೂ ಸ್ವಲ್ಪ ಜನಕ್ಕೆ ಮೆಡಿಸಿನ್ಸಲ್ಲೂ ಕೂಡ ಕಂಟ್ರೋಲ್ ಆಗ್ತಾ ಇರಲ್ಲ, ಅವ್ರಿಗೆ ನಾವು ಇನ್ಸುಲಿನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ನಿಮ್ಗೆ ಯಾವುದೇ ಕ್ಯಾಟಗರಿಯಲ್ಲಿ ಇದ್ರೂ, ಸೊ ಇದು ಪ್ರೆಗ್ನೆನ್ಸಿಯಲ್ಲೇ ಡೆವಲಪ್ ಆಗಿರೋದ್ರಿಂದ ಸೊ ಡೆಲಿವರಿವರೆಗೂ ನೀವು ನಿಮ್ಮ ಶುಗರ್ಸ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಯಾಕೆಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ತುಂಬ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಆದರೆ ಅದರ ರೆಸ್ಪಾನ್ಸಿವ್ ಆಗಿ ನಮ್ಮ ಬೇಬಿ ಬಾಡಿ ಒಳಗಡೆ ತುಂಬ ಜಾಸ್ತಿ ಗ್ರೋತ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ. ಸೊ ಆ ಹಾರ್ಮೋನ್ ಬೇಬಿ ಒಳಗಡೆ ಪ್ರೊಡ್ಯೂಸ್ ಆಗೋದ್ರಿಂದ ಬೇಬಿ ಬಂದು ಸ್ವಲ್ಪ ಜಾಸ್ತಿ ವೆಯ್ಟ್ ಗೇನ್ ಆಗುತ್ತೆ. ಸೊ ತುಂಬ ಸಿವಿಯರ್, ತುಂಬ ಅನ್ಕಂಟ್ರೋಲ್ಡ್ ಶುಗರ್ಸ್ ಎಲ್ಲ ಇದ್ದರೆ ಮದರ್ಸಲ್ಲಿ ನಿಮಗೆ ತುಂಬ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಏಕೆಂದರೆ ನಮ್ಮ ಬಾಡಿಯಲ್ಲಿ ಅನ್ಕಂಟ್ರೋಲ್ಡ್ ಶುಗರ್ಸ್ ಇದ್ದರೆ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ, ಜೆಸ್ಟೇಷನಲ್ ಡಯಾಬಿಟೀಸ್ ಬಂದ ಮೇಲೆ ಅದರಿಂದ ಬೇಬಿ ವೆಯ್ಟ್ ತುಂಬ ಜಾಸ್ತಿ ಆಗುತ್ತೆ. ಬೇಬಿ ವೆಯ್ಟ್ ತುಂಬ ಜಾಸ್ತಿ ಆದರೆ ಬೇಬಿದು ಶೋಲ್ಡರಲ್ಲೆಲ್ಲ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಸೊ ಅಲ್ಲೆಲ್ಲ ಫ್ಯಾಟ್ ಡೆಪಾಸಿಟ್ ಆದಾಗ ಬೇಬಿ ಬಂದು ನಾರ್ಮಲ್ ಡೆಲಿವರಿಗೆ ತುಂಬ ಚಾನ್ಸಸ್ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಬೇಬಿ ವೆಯ್ಟ್ ತುಂಬ ಜಾಸ್ತಿ ಆದರೆ ಅಷ್ಟೊಂದು ಬೇಬಿ ನಾರ್ಮಲ್ ಆಗಿ ಹೊರಗಡೆ ಬರೋಕ್ಕೆ ಸಾಧ್ಯ ಇರಲ್ಲ. ಓಕೆ. ಅದಾದಮೇಲಿಂದ ಬೇಬಿ ಸುತ್ತ ಇರೋ ವಾಟರ್ ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಬೇಬಿ ಒಳಗಡೆ ಮೆಟಬಾಲಿಸಮ್ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಸೊ ಬೇಬಿ ಒಳಗೆ ಸುತ್ತ ಇರೋ ವಾಟರ್ ಏನೂ ಇಲ್ಲ, ಬೇಬಿ ಯೂರಿನ್ ಅಷ್ಟೇ. ಬೇಬಿ
ಅದೇ ಯೂರಿನ್ ಕನ್ಸ್ಯೂಮ್ ಮಾಡುತ್ತೆ, ಅದೇ ಯೂರಿನ್ ಪಾಸ್ ಮಾಡುತ್ತೆ. ಸೊ ಈ ಮೆಟಬಾಲಿಸಮ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಡಯಾಬಿಟೀಸಲ್ಲಿ ಪಾಲಿಹೈಡ್ರಾಮ್ನಿಯಾಸ್ ಅಂತ ಹೇಳ್ತೀವಿ, ಅಂದರೆ ಲೈಕರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಅದಾದ್ಮೇಲಿಂದ ನೆಕ್ಸ್ಟ್ ಬಂದು ತುಂಬ ಒನ್ ಆಫ್ ದ ಡೇಂಜರಸ್, ಯಾಕೆ ಜೆಸ್ಟೇಷನಲ್ ಡಯಾಬಿಟೀಸ್ ಎಲ್ಲರೂ ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಅನ್ಎಕ್ಸ್ಪ್ಲೈನ್ಡ್ ಸಡನ್ ಇಂಟ್ರಾಯುಟ್ರೈನ್ ಡೆತ್ ಆಗ್ಬೋದು. ಅಂದರೆ ಅಂತ ಹೇಳಿದ್ರೆ ನಮಗೇನು ತುಂಬ ರೀಸನ್ ಇರಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಡಯಾಬಿಟೀಸ್ ತುಂಬ ಜಾಸ್ತಿ ಇದ್ದಾಗ ಏನಾಗುತ್ತೆ, ಬೇಬಿ ಇದು ಲಂಗ್ಸ್ ಅಷ್ಟೊಂದು ತುಂಬ ವೀಕ್ ಆಗಿರುತ್ತೆ. ಸೊ ತುಂಬ ಜನ ಬೇಬಿ ಕಳ್ಕೊಂಡಿದ್ದಾರೆ, ಅಂದರೆ ಬೇಬಿ ಹಾರ್ಟ್ ಬೀಟ್ ನಿಂತೋಗ್ಬಿಡುತ್ತೆ ನಿಮ್ದು ಅನ್ಕಂಟ್ರೋಲ್ಡ್ ಶುಗರ್ಸ್ ಇದ್ದರೆ. ಅದಕ್ಕೆ ಹೇಳೋದು, ವೆನ್ ಯು ಹ್ಯಾವ್ ಡಯಾಬಿಟಿಸ್ ಯು ಶುಡ್ ಆಲ್ವೇಸ್ ಚೆಕ್ ಫಾರ್ ದ ಬೇಬಿ. ನಮ್ಗೆ ಯಾವಾಗಲೂ ಬೇಬಿ ಮೂಮೆಂಟ್ಸ್ ಕೌಂಟ್ ಖಂಡಿತ ಇಟ್ಕೊಳ್ಳೇಬೇಕು, ಎಸ್ಪೆಷಲಿ ನಮ್ಮ ಡಯಾಬಿಟಿಸ್ ಇರೋರು, ಜೆಸ್ಟೇಷನಲ್ ಡಯಾಬಿಟಿಸ್ ಇರೋರು. ಇಫ್ ಇನ್ ಕೇಸ್ ನಿಮಗೆ ಯಾವ ಮೊಮೆಂಟಲ್ಲಾದರೂ ನಿಮಗೆ ಬೇಬಿ ಮೂಮೆಂಟ್ಸ್ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಇಮಿಡಿಯೇಟ್ಲಿ ನೀವು ಹಾಸ್ಪಿಟಲ್ ಹೋಗಲೇಬೇಕು. ಎಷ್ಟೇ ಮೈನರ್ ಸಿಂಪ್ಟಮ್ ಆದ್ರೂ ನೀವು ಅದನ್ನು ಇಗ್ನೋರ್ ಮಾಡಬಾರ್ದು. ಓಕೆನಾ? ಸೊ ಇದು ನಿಮ್ಮ ಜೆಸ್ಟೇಷನಲ್ ಡಯಾಬಿಟಿಸ್. ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ದರೆ ಅದು ನಮ್ಮ ಬೇಬಿ ಮೇಲೆ ಏನೇನೆಲ್ಲ ಎಫೆಕ್ಟ್ ಮಾಡ್ಬೋದು. ಸೊ ಬೇಬಿ ಮೇಲೆ ಆಗಿರೋ ಎಫೆಕ್ಟಿಂದ ನಮ್ಮ ಡೆಲಿವರಿ, ಮೋಡ್ ಆಫ್ ಡೆಲಿವರಿ ಇದೆಲ್ಲ ಹೇಗೆ ಅದನ್ನು ಅಫೆಕ್ಟ್ ಮಾಡ್ಬೋದು ಅಂತ. ಸೊ ಓಕೆ, ಇವಾಗ ನಿಮಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಆಯಿತು, ನೀವು ಶುಗರ್ ಎಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರಿ, ಒಳ್ಳೆ ಡಯಟ್ ತಗೊಂಡ್ರಿ. ನೀವು ಜೆಸ್ಟೇಷನಲ್ ಡಯಾಬಿಟಿಸ್ ಇರಬೇಕಾದ್ರೆ ನೀವು ಖಂಡಿತ ಶುಗರ್ ಇರೋದು ಯಾವುದೂ ತಗೋಬಾರ್ದು. ಫ್ರೂಟ್ ಜ್ಯೂಸಸ್ ನೀವು ಅವಾಯ್ಡ್ ಮಾಡಬೇಕು. ರೈಸ್ ಆದಷ್ಟು, ವೈಟ್ ರೈಸ್ ಆದಷ್ಟು ಕಮ್ಮಿ ತಿನ್ನಬೇಕು. ಚಪಾತಿನೂ ಕಮ್ಮಿ ತಿನ್ಬೇಕು. ನೀವು ನಿಮ್ಮ ವೈಟ್ ರೈಸಿಗೆ ಬದಲು ಗೋ ಫಾರ್ ಬ್ರೌನ್ ರೈಸ್. ತುಂಬ ಹೈ ಕ್ಯಾಲರಿ ಫ್ರೂಟ್ಸ್ ಎಲ್ಲ ತಗೊಳಂಗಿಲ್ಲ ನೀವು. ಬನಾನಾ, ಮ್ಯಾಂಗೋ, ಜಾಕ್ ಫ್ರೂಟ್, ಚೆರೀಸ್, ಇದರಲ್ಲೆಲ್ಲ ತುಂಬ ಹೈ ಕ್ಯಾಲರೀಸ್ ಇರುತ್ತೆ. ಇದನ್ನೆಲ್ಲ ನೀವು ತಗೋಬಾರ್ದು. ಆ್ಯಪಲ್ ಮತ್ತು ಇದು ಪೇರ್ ಮತ್ತು ಪ್ಲಮ್ಸ್, ಸ್ಟ್ರಾಬೆರೀಸು, ಬ್ಲೂಬೆರೀಸ್, ಅವಕಾಡೋಸ್, ಈ ಥರ ಎಲ್ಲ ಫ್ರೂಟ್ಸ್ ಓಕೆನೆ. ತುಂಬ ಹೈ ಗ್ಲೈಸಮಿಕ್ ಇಂಡೆಕ್ಸ್ ಇರೋದೆಲ್ಲ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಡಿನ್ನರ್ ಆದಮೇಲೆ ಒಂದು 30 ಮಿನಿಟ್ಸ್ ನೀವು ಖಂಡಿತ ವಾಕಿಂಗ್ ಹೋಗಲೇಬೇಕು. ಓಕೆ, ಸೊ ಇದನ್ನೆಲ್ಲ ಮಾಡಿ ನಿಮ್ಮ ಡಯಟ್ ಕಂಟ್ರೋಲಿಂದ, ಎಕ್ಸಸೈಸಿಂದ ನಿಮ್ಮ ಶುಗರ್ಸ್ ಕಂಟ್ರೋಲ್ ಬಂದುಬಿಟ್ರೆ ವೆಲ್ ಆ್ಯಂಡ್ ಗುಡ್. ಸೊ ಇಫ್ ಇನ್ ಕೇಸ್ ಕಂಟ್ರೋಲ್ ಆಗಿಲ್ಲ ಅಂದರೂ ತುಂಬ ಅದ್ರ ಬಗ್ಗೆ ಏನೂ ವರಿ ಮಾಡ್ಕೋಬೇಡಿ. ನಿಮ್ಮ ಎಂಡೋಕ್ರಿನಾಲಜಿಸ್ಟ್, ನಿಮ್ಮ ಗೈನಕಾಲಜಿಸ್ಟ್ ಕಂಬೈನ್ ಮಾಡಿ ನಿಮ್ಮನ್ನು ಇನ್ಸುಲಿನಲ್ಲಿ ಕೂಡ ಹಾಕ್ಬೋದು. ಸೊ ಜಸ್ಟ್ ಬಿಕಾಸ್ ನೀವು ಇನ್ಸುಲಿನ್ ತಗೊಳ್ತಾ ಇರೋದ್ರಿಂದ ನೀವು ಲೈಫ್ ಲಾಂಗ್ ಏನು ಇನ್ಸುಲಿನ್ ಡಿಪೆಂಡೆಂಟ್ ಆಗಿಬಿಡಲ್ಲ. ಓಕೆನಾ? ಸೊ ಡೆಲಿವರಿ ಆದಮೇಲೆ ಒಂದು 6 ವೀಕ್ಸ್ ಗ್ಯಾಪ್ ಕೊಟ್ಟು ನೀವು ಎಲ್ಲರೂ ಡಯಟ್ ಕಂಟ್ರೋಲ್ ಇದ್ರೂ, ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ರೂ, ಇನ್ಸುಲಿನ್ ತೊಗೊಳ್ತಾ ಇದ್ರೂ, ಯಾವುದೇ ಕ್ಯಾಟಗರಿಲಿ ಇದ್ರೂ ನೀವು ಡೆಲಿವರಿ ಆದಮೇಲೆ 6 ವಾರ ಆದಮೇಲೆ ನೀವು ಮತ್ತೆ ಆ GTT ಟೆಸ್ಟನ್ನ ರಿಪೀಟ್ ಮಾಡಲೇಬೇಕು. ಸೊ ಆವಾಗ ಮಾಡಿರೋ GTT ಟೆಸ್ಟ್ ಡೆಲಿವರಿ ಆಗಿ 6 ವೀಕ್ಸ್, 1.5 ತಿಂಗಳು ಆದಮೇಲೆ ಆವಾಗ ಮಾಡಿರೋ ಆ GTT ಟೆಸ್ಟ್ ನಾರ್ಮಲ್ ಆಗಿದ್ದರೆ ದೆನ್ ಯು ಡೋಂಟ್ ಹ್ಯಾವ್ ಟು ವರಿ. ಆದರೆ ನೀವು ಲೈಫ್ ಲಾಂಗ್ ಫಾಲೋ ಅಪ್ ಅಲ್ಲಿ ಇರಲೇಬೇಕು. ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕೂ ಮುಂಚೆ ನೀವು GTT ಎಲ್ಲ ಮಾಡಿಸ್ಲೇಬೇಕು. ಇಯರ್ಲಿ ಒನ್ಸ್ ಆದರೂ ನೀವು GTT ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಜೆಸ್ಟೇಷನಲ್ ಡಯಾಬಿಟೀಸ್ ಬಂದಿರೋರು, ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಬಂದಿರೋರು ಲೈಫ್ ಟೈಮಲ್ಲಿ ಒಂದು 50% ಚಾನ್ಸ್ ಇದೆ ನೀವು ಇವೆನ್ಚುಯಲಿ ಮುಂದೆ ಫ್ಯೂಚರಲ್ಲಿ ನಿಮಗೆ ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನೀವು ಎಷ್ಟು ಒಳ್ಳೆಯದಾಗಿ ನಿಮ್ಮ ಲೈಫ್ ಸ್ಟೈಲ್ ಇಟ್ಕೊಳ್ತಿರೋ, ಎಷ್ಟು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಿರೋ, ಎಷ್ಟು ನಿಮ್ಮ ವೆಯ್ಟನ್ನ ಅಂಡರ್ ಕಂಟ್ರೋಲ್ ಇರ್ತಿರೋ, ಅಷ್ಟು ಅದನ್ನು ನಾವು ಡಿಲೇ ಮಾಡ್ಬೋದು. ಇನ್ನೂ ಸ್ವಲ್ಪ ಜನಕ್ಕೆ ಏನೋ ಆಗದೇನೂ ಇರ್ಬೋದು. ಆದರೆ ಬಿಕಾಸ್ ನಿಮಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಬಂದಿರೋದ್ರಿಂದ ನಿಮ್ಮ ರಿಸ್ಕ್ ಜಾಸ್ತಿ, ಲೇಟರ್ ಸ್ಟೇಜಸಲ್ಲಿ ನಿಮಗೆ ಡಯಾಬಿಟೀಸ್ ಬರೋದು. ಓಕೆನಾ? ನಮ್ಗೆ ಯಂಗ್ ಏಜಲ್ಲಿ 25 ವರ್ಷಕ್ಕೆ ನಾವು ಪ್ರೆಗ್ನೆಂಟ್ ಆಗ್ತೀವಿ. 25 ವರ್ಷದಲ್ಲಿ ನಿಮಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಬಂದರೆ ನೀವು ಒಂದು 60-70 ವರ್ಷ ಆಗ್ಬೇಕಾದ್ರೆ ನಿಮ್ಗೆ ಡಯಾಬಿಟೀಸ್ ಬರ್ಬೋದು. ಆದರೆ ಅಲ್ಲಿವರೆಗೂ ನೀವು ರೆಗ್ಯುಲರ್ ಆಗಿ ಅದನ್ನು ಮಾನಿಟರ್ ಮಾಡ್ತಾ ಇರಬೇಕು. ಅಟ್ಲೀಸ್ಟ್ ಇಯರ್ಲಿ ಒನ್ಸ್, 2 ಇಯರ್ಲಿ ಒನ್ಸ್ ನೀವು GTT ಅಟ್ಲೀಸ್ಟ್ ಫಾರ್ 5 ಇಯರ್ಸ್ ನೀವು ಮಾಡಬೇಕು. ಅದಾದ್ಮೇಲಿಂದ ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಮಾಡ್ಕೋಬೋದು. ಒನ್ಸ್ ಇನ್ 2 ಇಯರ್ಸ್ ಹಂಗೆ ಕೂಡ ನೀವು ಟೆಸ್ಟ್ ಮಾಡಿಸ್ಕೋಬೋದು. ಓಕೆನಾ? ಸೊ ಇದು ಜೆಸ್ಟೇಷನಲ್ ಡಯಾಬಿಟಿಸ್ ಒಂದು ಐಡಿಯಾ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.